ಎಪಿಸೋಡಲ್ಲಿ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ರು, ಯಾರ್ಯಾರು ವೇಟಿಂಗಲ್ಲಿದ್ರೋ ಅವ್ರಿಗೆಲ್ಲರಿಗೂ ಒಂದೊಂದು ಟಾಸ್ಕ್ನ ನಡೆಸ್ತಾಯಿದ್ರು. ಆ ಟಾಸ್ಕಲ್ಲಿ ಇವತ್ತಿನ ಎಪಿಸೋಡಲ್ಲಿ ಯಾರೆಲ್ಲ ಯಾವ ಟಾಸ್ಕ್ ಆಡಿದ್ರು, ಯಾರು ಸೆಲೆಕ್ಟ್ ಆದರು, ಯಾರು ಎಲಿಮಿನೇಟ್ ಆದರು, ಯಾರು ಟಾಪ್ 15ಗೆ ಸೆಲೆಕ್ಟ್ ಆಗಿ ಅವರಲ್ಲಿ ಏನು ಸೆಲೆಕ್ಷನ್ ಪ್ರೋಸೆಸ್ ಆಗ್ತಾಯಿದೆ, ಟೀಮ್ಸ್ ಆಗಿ ಹೇಗೆ ಡಿವೈಡ್ ಆಗ್ತಿದೆ, ಏನೆಲ್ಲ ಗೇಮ್ಸ್ ಆಡಿಸ್ತಾ ಇದ್ದಾರೆ, ಯಾರು ಟೀಮ್ ಲೀಡರ್ಸು, ಇವೆಲ್ಲನೂ ಇವತ್ತಿನ ವ್ಲಾಗಲ್ಲಿ ನಾವು ಮಾತಾಡ್ತಾ ಹೋಗೋಣಂತೆ. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಫಸ್ಟ್ ಇವತ್ತಿನ ಒಂದು ಟಾಸ್ಕ್ ಏನಾಗಿತ್ತು ಅಂದರೆ, ಯಾರ್ಯಾರು ಹೋಲ್ಡಿಂಗಲ್ಲಿದ್ದರೋ ಕಂಟೆಸ್ಟೆಂಟ್ಸು ಅವ್ರಿಗೆಲ್ಲ ಗೇಮ್ಸ್ ಕೊಡ್ತಾ ಬಂದರು. ಫಸ್ಟ್ ಪ್ರಿಯಾಂಕಾ ಮತ್ತು ಗೌರಿ ಅನ್ನೋರಿಗೆ ಫಸ್ಟ್ ಕೊಟ್ಟಿದ್ದ ಟಾಸ್ಕ್ ಬಂದು ಫೋನ್ನ ಅವ್ರವ್ರ ಪರ್ಸ್ನಲ್ ಫೋನ್ಸ್ನ ಹೊಡೆದಾಕಬೇಕು ಅಂತ. ಸೊ ಅದರಲ್ಲಿ ಗೌರಿ ಸ್ವಲ್ಪ ಅವರು ಅದಕ್ಕೆ ಅಗೇನ್ಸ್ಟ್ ಆಗಿದ್ದರು. ಕಷ್ಟಪಟ್ಟು ತೊಗೊಂಡಿದ್ದೀನಿ ನಾನು, ನನ್ನ ಫಸ್ಟ್ ಕಂಟೆಂಟ್ ಈ ಫೋನಲ್ಲಿ ಮಾಡಿರೋದು, ಆ ಥರ ಎಲ್ಲ ಸ್ವಲ್ಪ ಕೆಲವೊಂದು ಮಾತಾಡಿದ್ರು ಅವ್ರು ಆ್ಯಕ್ಚುಲಿ. ಸೊ ಮೇ ಬಿ ಅವರು ಈ ಮನೆಗೆ ಸೂಟಬಲ್ ಅಲ್ಲ ಅನಿಸುತ್ತೆ. ನಮಗೆ ಬೇಕು ಅನ್ನೋದನ್ನ ನಾವು ಎಸ್ ಆರ್ ನೋ ಹೇಳೋದು ನಮ್ಮ ಚಾಯ್ಸೇ ಆಗಿರುತ್ತೆ. ಸೊ ಡೈರೆಕ್ಟಾಗಿ ನೋ ಹೇಳಿದ್ರು ಅದರಲ್ಲಿ ಏನು ತಪ್ಪಿಲ್ಲ ಆ್ಯಕ್ಚುಲಿ. ಬಟ್ ಅವರು ಅಷ್ಟು ಸೀರಿಯಸ್ಸಾಗಿ ಅವ್ರು ಮಾಡಿರೋ ಆಪೋಸಿಟ್ ಪರ್ಸನ್ ಮಾಡ್ತಿದ್ದಾರೆ ಅಂತಂದಾಗ ಆಬ್ವಿಯಸ್ಲಿ ಅವ್ರು ಎಲಿಮಿನೇಟ್ ಆಗಬೇಕಾಗಿ ಬರುತ್ತೆ. ಇಲ್ಲ ನಾನು ಟಾಸ್ಕ್ ಕಂಟಿನ್ಯೂ ಮಾಡ್ತೀನಿ, ಗಿವ್ ಅಪ್ ಮಾಡಲ್ಲ ಅಂತ ಸ್ಟಾರ್ಟ್ ಮಾಡಿದ್ರು. ಬಟ್ ಆಪೋಸಿಟ್ ಪರ್ಸನ್ದು 100% ಇತ್ತು ಅಂದರೆ ಇವ್ರದ್ದು 1% ಇತ್ತು. ಸೊ ಎಲ್ಲೋ ಮ್ಯಾಚ್ ಆಗಲಿಲ್ಲ. ಅವರು ಚಿಂದಿ ಚಿತ್ರಾನ್ನ ಮಾಡಿದ್ರು, ಇವರು ನಥಿಂಗ್ ಏನೂ ಮಾಡ್ದಲೇ ಆ ಫೋನ್ ಇನ್ನೂ ಕ್ಲಿಕ್ ಮಾಡಿದ್ರೆ ಆನ್ ಜಸ್ಟ್ ಡಿಸ್ಪ್ಲೇ ಹೊಡೆದೋಗೋ ಥರ ಆಗಿತ್ತು ಅಷ್ಟೇ. ಸೊ ಹಾಗಾಗಿ ಪ್ರಿಯಾಂಕಾ ಸೆಲೆಕ್ಟ್ ಆದರು, ಗೌರಿ ಎಲಿಮಿನೇಟ್ ಆದರು. ಸೊ ನೆಕ್ಸ್ಟ್ ಇನ್ನಿಬ್ಬರು ಕಂಟೆಸ್ಟೆಂಟ್ನ ಕರ್ಕೊಂಬಂದರು, ದೀಕ್ಷಿತ್ ಮತ್ತು ವಿಕಾಸ್ ಅಂತ. ಅವ್ರಿಗೆ ಐಸ್ ಬಾತ್ ಚಾಲೆಂಜ್ ಕೊಟ್ಟರು. ಕತ್ತಿಂದ ಕೆಳಗಿನ ಪೋರ್ಷನ್ ಪೂರ್ತಿ ಐಸ್ ವಾಟರಲ್ಲಿ ಡಿಪ್ ಆಗಿರಬೇಕು ಅವರು. ಸೊ ಇಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರು. ಇಬ್ಬರು 22 ಮಿನಿಟ್ಸ್ ಮಾಡಿದ್ರು. ಅದಾದಮೇಲೆ ಫೋರ್ಸ್ಫುಲಿ ಗೇಮ್ನ ಸ್ಟಾಪ್ ಮಾಡಬೇಕಾಗಿ ಬಂತು, ಜಸ್ಟ್ ಓನ್ಲಿ ಬಿಕಾಸ್ ತುಂಬ ಲೆಂತಿಯಾಗಿ ಅವ್ರು ಆಲ್ರೆಡಿ ಇದ್ದಾರೆ, ಅದು ಹೆಲ್ತ್ಗೂ ಎಫೆಕ್ಟ್ ಆಗಬಹುದು ಅಂತ ಗೇಮ್ನ ಸ್ಟಾಪ್ ಮಾಡಿದ್ರು. ಬಟ್ ಆ ಒಂದು 22 ಮಿನಿಟ್ಸಲ್ಲಿ ಅವ್ರಿಗೆ ಇದ್ದಿದ್ದಂತಹ ರೂಲ್ಸ್ನೆಲ್ಲ ಎಲ್ಲರೂ ಫಾಲೋ ಮಾಡಿದ್ರ ಏನು, ಬಿಕಾಸ್ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗಬಾರ್ದು ಅಂತೆಲ್ಲ ಇತ್ತು. ವಿಕಾಸ್ ಬಂದು ತುಂಬಾ ಇಬ್ಬರು ನಡುಗ್ತಿದ್ರು, ಬಟ್ ವಿಕಾಸ್ ತುಂಬಾ ನಡುಗ್ತಿದ್ರು. ಆ್ಯಂಡ್ ಸೇಫ್ ಗೇಮ್ ಥರ ಆಡ್ತಾರೆ ಅಂತ ಜಡ್ಜಸ್ ಕಮೆಂಟ್ ಕೂಡ ಪಾಸ್ ಮಾಡಿದ್ರು. ಆದರೆ ಇನ್ನೊಂದು ಏನು ದೀಕ್ಷಿತ್ ಅಂತ ಇದ್ರಲ್ಲ, ಅವರು ತುಂಬಾ ಸ್ಟೇಬಲ್ ಮೈಂಡಲ್ಲಿದ್ದರು, ಚೆನ್ನಾಗಿದ್ರು, ಮಧ್ಯದಲ್ಲಿ ಮಾತಾಡ್ತಾಯಿದ್ರು, ರಿಯಾಕ್ಷನ್ಸ್ ಚೇಂಜ್ ಮಾಡ್ತಿರ್ಲಿಲ್ಲ. ಸೊ ಇಬ್ರದ್ದು ಟಫ್ ಫೈಟ್ ಆಗಿದ್ರು ಸಹ ಜಡ್ಜಸ್ಸು ದೀಕ್ಷಿತ್ನ ಸೆಲೆಕ್ಟ್ ಮಾಡಿದ್ರು ಆ್ಯಂಡ್ ವಿಕಾಸ್ನ ಎಲಿಮಿನೇಟ್ ಮಾಡಿದ್ರು. ಸೊ ಇದು ಲಾಸ್ಟ್ ಆ್ಯಂಡ್ ಫೈನಲ್ ಟಾಸ್ಕ್ ಆಗಿತ್ತು. 3 ಜನ ಕೊಟ್ಟಿಗೆ ಕರೆದ್ರು, ವಿವೇಕ್, ಅಂಕಿತಾ ಮತ್ತು ಈಶಾ ಅಂತ. ಸೊ 3 ಜನಕ್ಕೂ ಫುಡ್ ಚಾಲೆಂಜ್ ಕೊಟ್ಟರು. ಇಲ್ಲಿ ಕೇಕ್, ನೂಡಲ್ಸ್, ಕರ್ಡ್, ಆಮೇಲಿಂದ ಚಾಕ್ಲೇಟ್ ಸಾಸ್ ವಿತ್ ಬನಾನಾ, ಇದು ಮತ್ತು ಸ್ವೀಟ್ ಕಾರ್ನ್, ಇಷ್ಟೂ 3 ಜನಕ್ಕೂ ಈಕ್ವಲ್ ಪೋರ್ಷನ್ಸಲ್ಲೇ ಕೊಟ್ಟಿದ್ರು. ಒಂದಷ್ಟೊತ್ತು ಟೈಮಾಗಿ ಸೆಟ್ ಮಾಡ್ತಾರೆ, ಅದನ್ನು ಅಷ್ಟರಲ್ಲಿ ತಿನ್ನಬೇಕು, ಯಾರು ಹೈಯೆಸ್ಟ್ ತಿಂತಾರೋ ಅವ್ರು ವಿನ್ ಆಗ್ತಾರೆ ಅಂತ. 3 ಜನನೂ ಟಫ್ ಫೈಟ್ ಕೊಟ್ಟರು. ಆ್ಯಕ್ಚುಲಿ ಅಂಕಿತಾ ಏನು ತುಂಬಾ ಇದು ಮಾಡಬಾರ್ದು ಅನ್ನೋ ಥರ ಮಾಡಿದ್ರು. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಿತ್ತಪ್ಪ ಅಂದರೆ ಕೈನ ಹಿಂದೆ ಹಿಂಗೆ ಕಟ್ಕೊಂಡು ಮಾಡಬೇಕು ಅನ್ನೋ ಥರ ಇತ್ತು. ಅಂಕಿತಾ ಆ್ಯಕ್ಚುಲಿ ಸ್ಟೇಬಲಾಗಿ ಮಾಡಿದ್ರು, ಮಾತಾಡ್ದಲೇ ಡಿಸ್ಟ್ರ್ಯಾಕ್ಟ್ ಆಗ್ದಲೇ ಮಾಡಿದ್ರು. ಬಟ್ ಅವರಿಗೆ ಖಾರ ನೆತ್ತಿಗೆ ಏರ್ಬಿಟ್ಟು ವಾಮಿಟ್ ಮಾಡಿದ್ರು. ಸೊ ವಾಮಿಟ್ ಮಾಡಿದ್ರೆ ಡಿಸ್ಕ್ವಾಲಿಫೈ ಆಗ್ತಾರೆ. ಇನ್ನಿಬ್ಬರು ಚೆನ್ನಾಗಿ ಮಾಡಿದ್ರು. ಒಂದು ಪಾಯಿಂಟಲ್ಲಿ ಟೈಮರ್ ಸ್ಟಾಪ್ ಆಗುತ್ತೆ. ಹೈಯೆಸ್ಟ್ ಯಾರು ತಿಂದಿದ್ದಾರೆ ಅಂತ ನೋಡಿದ್ರೆ ಈ ಕಡೆ ಇಶಾ ಅನ್ನೋರೇ ತಿಂದಿದ್ರು. ಸೊ ಅವರು ಈ ಟಾಸ್ಕ್ನ ವಿನ್ ಆಗಿ ಟಾಪ್ 15ಗೆ ಬಂದರು. ಆ್ಯಂಡ್ ಆ್ಯಸ್ ಯೂಶ್ವಲ್ ಇನ್ನೊಬ್ಬರು ಏನಿದ್ರಲ್ಲ ವಿವೇಕ್ ಅಂತ ಎಲಿಮಿನೇಟ್ ಆದರು. ಸೊ ಇಲ್ಲಿಗೆ ಟಾಪ್ 15 ಕಂಟೆಸ್ಟೆಂಟ್ನ ಏನು ಸೆಲೆಕ್ಷನ್ ಮಾಡೋ ಪ್ರೋಸೆಸ್ ಇತ್ತಲ್ಲ, ಆ ಪ್ರೋಸೆಸ್ ಇಲ್ಲಿಗೆ ಮುಗೀತು. ಸೊ ಇನ್ಮೇಲಿಂದ ಏನು ಮಾಡ್ತಾರೆ, ಸ್ಟಾರ್ ಕಂಟೆಸ್ಟೆಂಟ್ಸ್ ಅಂತ 5 ಜನ ಇದ್ದರು. ಆ ಸ್ಟಾರ್ ಕಂಟೆಸ್ಟೆಂಟ್ಸಲ್ಲಿ 5 ಜನದಲ್ಲಿ 4 ಜನಕ್ಕೆ ಜಡ್ಜಸ್ಸು ಚೂಸ್ ಮಾಡಬೇಕು. ಸೊ 4 ಜನನೂ ಒಬ್ರೊಬ್ರನ್ನ ಚೂಸ್ ಮಾಡಿದ್ರು. ಪೂರ್ಣಿಮಾ ಅನ್ನೋರನ್ನ ಲೆಫ್ಟ್ ಓವರ್ ಆದರು. ಸೊ ಪೂರ್ಣಿಮಂಗೆ ಒಂದು ಕ್ವಶನ್ ಕೇಳ್ತಾರೆ ಇವಾಗ, ಯಾರು ಟಫು ಯಾರು ವೀಕು, ಅಲ್ಲಿ 4 ಜನ ಸೆಲೆಕ್ಟ್ ಆಗಿರೋದ್ರಲ್ಲಿ ಅವರು ಲಕ್ಷ್ಮಿ ಒಂದು ಟಫ್ ಆಗಿದ್ದಾರೆ ಆ್ಯಂಡ್ ನನಗೆ ಕುಮಾರಿ ಸ್ವಲ್ಪ ವೀಕ್ ಅನಿಸುತ್ತೆ ಅಂದರು. ಸೊ ಈಗ ಪೂರ್ಣಿಮಾಗೆ ಮತ್ತು ಕುಮಾರಿಗೆ ಒಂದು ಟಾಸ್ಕ್ ಹಾಕ್ಕೊಟ್ರು. ಏನಪ್ಪ ಅಂದರೆ ಬಾಡಿಗೆಲ್ಲ ಬಲೂನ್ಸ್ನ ಅಟ್ಯಾಚ್ ಮಾಡಿರ್ತಾರೆ, ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಆ ಬಲೂನ್ಸ್ನ ಬ್ಲಾಸ್ಟ್ ಮಾಡಬೇಕು. ಯಾರೆಲ್ಲ ಫಸ್ಟ್ ಬ್ಲಾಸ್ಟ್ ಮಾಡ್ತಾರೋ ಅವ್ರು ಗೆಲ್ತಾರೆ ಅಂತ ಆಯ್ತು ಆ್ಯಕ್ಚುಲಿ. ಸೊ ಅಲ್ಲಿ ಆಡ್ತಾ ಕೆಲವೊಂದು ಸ್ವಲ್ಪ ಮೋಸ ಥರ ಅನ್ನೋದು, ಬಿಕಾಸ್ ವಿತನೇ ಸರ್ಕಲ್ ಆಡಬೇಕು ಅಂತಿತ್ತು. ತಳ್ಳಿದ್ರು, ಕುಮಾರಿ ಹೋಗಿ ಬಿದ್ದರು, ಅವ್ರಿಗೂ ಸ್ವಲ್ಪ ಸೀರಿಯಸ್ನೆಸ್ ಕಮ್ಮಿ ಇತ್ತು. ಆ ಪೂರ್ಣಿಮಾ ಅವ್ರಿಗೆ ಅದೇ ಒಂದು ಮೇಯ್ನ್ ಇದಾಗಿತ್ತು. ಕುತ್ಕೊಂಡು ಎಲ್ಲ ಹೊಡೆದಾಕಿದ್ರು, ಪೂರ್ಣಿಮಾ ಗೆದ್ದರು, ಕುಮಾರಿ ಸೋತರು ಇಲ್ಲಿ. ಸೊ ಇಲ್ಲಿ ರೂಲ್ಸ್ನ ಫಾಲೋ ಮಾಡಿಲ್ಲ ಅನ್ನೋದನ್ನ ಚೆಕ್ ಮಾಡಲಿಲ್ಲ, ಬಟ್ ಡೈರೆಕ್ಟಾಗೆ ಇದು ಮಾಡಿದ್ರು. ಅದೊಂದು ಸ್ವಲ್ಪ ಮೋಸ ಅನ್ನಿಸ್ತು.
ಬಿಕಾಸ್ ಟಾಸ್ಕ್ನ ರೂಲ್ಸ್ ಥರ ಆಡಿಲ್ಲ ಅಂತಲೇ ಕನ್ಸಿಡರ್ ಮಾಡಲ್ಲ. ಸಂಚಾಲಕಲ್ಲಿ ಇದ್ದಿದ್ದು ನಮ್ಮ ನಿರಂಜನು ಮತ್ತು ಜಡ್ಜಸ್ಸು ಅವ್ರ ಟಾಸ್ಕ್ಗಳೇ ನೆಟ್ಟವಾಗಿ ಆಡಿಲ್ಲ, ಇನ್ನು ಇಲ್ಲೆಲ್ಲಿ ಬಂದು ಏನು ಆಡ್ತಾರೆ ಅಲ್ವಾ. ಇಷ್ಟೆಲ್ಲ ಆದಮೇಲಿಂದ ಈಗ ಟೀಮ್ ಫಾರ್ಮೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಟೀಮ್ ಫಾರ್ಮೇಷನ್ ಹೇಗೆ ಅಂತ ಅಂದರೆ 4 ಜನ ಲೀಡರ್ಸ್ ಆಗಿದ್ದಾರೆ. ಲೀಡರ್ಸ್ ಬಂದು ಒಂದು ಹೇಮಲತಾ ಅಂತ, ಇನ್ನೊಂದರು ರಾಜೀವ್ ಅಂತ, ಲಕ್ಷ್ಮಿ ಅಂತ, ಪೂರ್ಣಿಮಾ ಅಂತ. ಸೊ ಈಗ 4 ಜನಕ್ಕೂ 4 ಥರ ಕಾಯಿನ್ ಕೊಟ್ಟಿದ್ದಾರೆ, ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಆ್ಯಂಡ್ ಬ್ಲ್ಯಾಕ್ ಅಂತ. ಸೊ ಗೋಲ್ಡ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ನಂಗೆ ಬೇಕು ಅನ್ನೋ ಥರ, ಸಿಲ್ವರ್ ಅಂದರೆ ಓಕೆ ನನ್ನ ಟೀಮಿಗೆ ಬಂದರೂ ಓಕೆ, ಇಲ್ಲಾಂದ್ರೆ ಓಕೆ ಅನ್ನೋ ಥರ, ಬ್ರಾನ್ಸ್ ಬಂದು ಯಾರೂ ಚೂಸ್ ಮಾಡಿಲ್ಲ ನಾನು ಚೂಸ್ ಮಾಡ್ತೀನಿ ಅನ್ನೋ ಥರ, ಆ್ಯಂಡ್ ಬ್ಲ್ಯಾಕ್ ಬಂದು ನಂಗೆ ನೀನು ಬೇಡವೇ ಬೇಡ ಅನ್ನೋ ಥರ. ಸೊ ಈಗ ಇಬ್ಬರಿಬ್ರನ್ನೇ ಐ ಮೀನ್ 4 ಜನನ್ನ ಅಲ್ಲಿ ಯಾರು ಸೆಲೆಕ್ಟೆಡ್ ಕಂಟೆಸ್ಟೆಂಟ್ಸ್ ಇರ್ತಾರೆ 4 ಜನನ್ನ ಒಂದು ಸ್ಟೇಜ್ ಮೇಲೆ ಕರೀತಾರೆ, ಅವ್ರಿಗೆ ಗೇಮ್ಸ್ ಇಡ್ತಾರೆ. 1 to 4 ಗೆಲ್ತಾರೆ ಅವರು. ಒಬ್ರೊಬ್ರಿಗೆ ಹೆಸರು ಮುಂದೆ ಗೆದ್ದವ್ರಿಗೆ ಹಿಂಗೆ ಆರ್ಡರ್ ವೈಸಲ್ಲೇ ಒಬ್ರೊಬ್ರನ್ನೇ ಕರೀತಾರೆ. ಒಬ್ರೊಬ್ರನ್ನೇ ಕರೆದಾಗ ಈ ಲೀಡರ್ಸ್ಗಳು ಅವ್ರಿಗೆ ರೆಸ್ಪೆಕ್ಟೆಡ್ ಕಾಯಿನ್ಸ್ ಏನು ಕೊಡಬೇಕು ಅಂತ ಕೊಟ್ಟಿರ್ತಾರಲ್ಲ, ಅದ್ರಲ್ಲಿ ಯಾವ್ದು ಕೊಡೋಕೆ ಇಷ್ಟ ಇರುತ್ತೋ ಅದು ಕೊಡ್ತಾರೆ ಅವರು. ಕೊಟ್ಟ ಮೇಲಿಂದ ಅವರು ಆ ರೆಸ್ಪೆಕ್ಟೆಡ್ ಅಂದರೆ ಯಾರು ಹೈಯೆಸ್ಟ್ ಬಿಡ್ ಮಾಡಿರ್ತಾರೋ ಆ ಟೀಮ್ಗೆ ಅವರು ಹೋಗ್ತಾರೆ ಕಂಟೆಸ್ಟೆಂಟು. ಸೊ ಫಸ್ಟ್ ಗೇಮ್ ಆಡಿಸಿದ್ದು ಯಾರ್ಯಾರಿಗೆ ಅಂತಂದರೆ ಬಂದು ಫಿಸಿಕಲ್ ಟಾಸ್ಕ್ ಆಗಿತ್ತು. ಈ ಟಾಸ್ಕ್ ಬಂದು ಒಂದು ರಿಂಗ್ ಹೂಪ್ ಇರುತ್ತೆ, ಅದಕ್ಕೆ 4 ಜನಕ್ಕೆ ಹಿಂಗೆ ಟ್ಯಾಗ್ ಆಗಿರ್ತಾರೆ, ಹಿಂಗೆ ಬಾಡಿಗೆ ಟ್ಯಾಗ್ ಮಾಡಿರ್ತಾರೆ. ಮಧ್ಯದಲ್ಲಿ ಅವ್ರಿಗೆ ರೆಸ್ಪೆಕ್ಟೆಡ್ ಕಲರ್ಸ್ದು ರಿಂಗ್ಸ್ ಇರುತ್ತೆ. ಸೊ ಯಾರು ಅವರ ರಿಂಗ್ಸ್ನ ತೊಗೊಂಡು ಅವರ ರೆಸ್ಪೆಕ್ಟೆಡ್ ಪೋಲ್ಗೆ ಹೋಗಿ ಹಾಕ್ತಾರೋ ಅವರು ವಿನ್ ಆದಂಗೆ. ಫಸ್ಟ್ 1 2 3 4 ಅನ್ನಂಗೆ. ಸೊ ಇದರಲ್ಲಿ ಬಿಡ್ಡಿಂಗು ಆಗುತ್ತೆ. ಪ್ರಿಯಾಂಕಾ ಅವರು ಲಕ್ಷ್ಮಿ ಅವ್ರನ್ನ ಟೀಮ್ಗೆ ಹೋಗ್ತಾರೆ, ದೀಪಕ್ ಅನ್ನೋರು ಪೂರ್ಣಿಮಾ ಟೀಮ್ಗೆ ಹೋಗ್ತಾರೆ, ಶ್ರೇಯಸ್ ಅನ್ನೋರು ರಾಜೀವ್ ಟೀಮ್ಗೆ ಹೋಗ್ತಾರೆ, ಹಾಗೆ ಕಿರಣ್ ಅನ್ನೋರು ಹೇಮಲತಾ ಟೀಮ್ಗೆ ಹೋಗ್ತಾರೆ. ಈ ಒಂದು ಟಾಸ್ಕಲ್ಲಿ ಕಿರಣ್ ಗೆದ್ದಿರ್ತಾರೆ ಆ್ಯಕ್ಚುಲಿ, ಆ್ಯಂಡ್ ಶ್ರೇಯಸ್ಸು ಸೋತಿರ್ತಾರೆ. ನೆಕ್ಸ್ಟ್ ಇನ್ನೂ ಒಂದು ಟಾಸ್ಕ್ ಕೊಡ್ತಾರೆ, ಅದು 4 ಜನಕ್ಕೆ. ಇದು ಬ್ರೈನ್ ಟಾಸ್ಕ್ ಆಗಿರುತ್ತೆ. ಇದು ಸ್ವಲ್ಪ ಫನ್ನಿ ಆಗಿತ್ತು ಟಾಸ್ಕು. ಎಲ್ಲರಿಗೂ ರೆಸ್ಪೆಕ್ಟೆಡ್ ಒಂದು ಬಂಚ್ ಆಫ್ ಬಲೂನ್ಸ್ ಕೊಟ್ಟಿರ್ತಾರೆ, ಎಲ್ಲ ಮಲ್ಟಿಪಲ್ ಕಲರ್ಸ್ದು. ನಿರಂಜನ್ ಅವರು ಕಥೆನ ಓದ್ತಾ ಇರ್ತಾರೆ. ಆ ಕಥೆಯಲ್ಲಿ ಪರ್ಟಿಕ್ಯುಲರ್ ಕಲರ್ಸು ಆ ಕಥೆಯಲ್ಲಿ ಬರುತ್ತೆ. ಯಾರು ಫಸ್ಟು ಆ ಬಲೂನ್ನ ಪಾಪ್ ಮಾಡ್ತಾರೆ, ಆ ಕಲರ್ ಬಲೂನ್ನ ಪಾಪ್ ಮಾಡ್ತಾರೆ, ಅವ್ರಿಗೆ ಒಂದು ಪಾಯಿಂಟ್ ಸಿಗುತ್ತೆ. ಸೊ ಎಂಡ್ ಆಫ್ ದ ಸ್ಟೋರಿ ಯಾರಿಗೆ ಹೈಯೆಸ್ಟ್ ಪಾಯಿಂಟ್ ಸಿಕ್ಕಿರುತ್ತೋ ಅವರು ಗೆಲ್ತಾರೆ. ಸೊ ಈ ಒಂದು 4 ಜನ ಕಂಟೆಸ್ಟೆಂಟ್ಗಳನ್ನ ಯಾರು ಚೂಸ್ ಮಾಡ್ತಾರಪ್ಪ ಅಂತ ಅಂದರೆ ಜಡ್ಜಸ್ಗಳು ಚೂಸ್ ಮಾಡ್ತಾರೆ. ಸೊ ಟೀಮ್ ಶ್ರುತಿ, ಟೀಮ್ ಚಂದನ್, ಟೀಮ್ ಸಂಗೀತ, ಟೀಮ್ ವಿನಯ್, ಈ ಥರ ಅವರು ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಆ್ಯಕ್ಚುಲಿ. ಸೊ ಈ ಟೀಮಲ್ಲಿ ಆಡಿದವರು ರತ್ನ, ದೀಕ್ಷಾ, ಸ್ನೇಹ ಮತ್ತು ಅನನ್ಯ ಅಂತ 4 ಜನ ಆಡ್ತಾರೆ. ಈ ಗೇಮ್ನ ದೀಕ್ಷಾ ಅವರು ಗೆಲ್ತಾರೆ. ಅವ್ರು ಬಂದು ಶ್ರುತಿ ಟೀಮಿಂದ ಆಗಿರ್ತಾರೆ. ಸೊ ಇವರಲ್ಲಿ ಯಾರು ಯಾವ್ಯಾವ ಟೀಮ್ ಲೀಡರ್ಸ್ಗೆ ಸೆಲೆಕ್ಟ್ ಆದರು ಅನ್ನೋ ಪ್ರೋಸೆಸ್ ಎಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣಂತೆ. ಸೊ ಇನ್ಮೇಲಿಂದ ಟಾಸ್ಕ್ಗಳೆಲ್ಲ ನಡೆಯೋದ್ರಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದ್ಯಾನ್ ದ ಸೆಲೆಕ್ಷನ್ ಪ್ರೋಸೆಸ್ಗಿನ್ನ ಅಂತ ಅನಿಸುತ್ತೆ. ಸೊ ಹೋಪ್ ಇವತ್ತಿನ ಒಂದು ಕ್ಯೂಟ್ ಆ್ಯಂಡ್ ಸಿಂಪಲ್ ವ್ಲಾಗ್ ತುಂಬಾ ಚೆನ್ನಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಇವತ್ತಿನ ಎಪಿಸೋಡಲ್ಲಿ ನಿಮ್ಗೇನು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ನಾನು ಮಾಡ್ತಿರೋ ರಿವ್ಯೂ ಇಷ್ಟ ಆಗ್ತಿದೆ ಅಂತಂದರೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಇರೋ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡೋ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.